ಲೋನ್ಸ್ ಇದೆ ಸರ್. ಈಗ ಗೌರ್ಮೆಂಟ್ ಇಂದ ಇದು ನಾನು ಲೋನ್ ತೊಗೊಂಡಿದ್ದೀನಿ, PMFME ಅಂತ. ಓಕೆ. ಸೊ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಅದೊಂದು ಸ್ಕೀಮು. PMFME. ಸೊ ಎನಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್, ಇದು ಆಯಿಲ್ಗೆ ಅಂತಲ್ಲ, ಫುಡ್ ಪ್ರೊಸೆಸಿಂಗಲ್ಲಿ ನೀವು ಯಾವುದಾದ್ರು ಏನಾದರೂ ಮಾಡಿ ಅದಕ್ಕೆಲ್ಲನೂ ಈ ಸ್ಕೀಮಲ್ಲಿ ಲೋನ್ ಸಿಗುತ್ತೆ. ಅಂದ್ರೆ ಈಗ ನೀವು ಆಯಿಲ್ ಮಾಡ್ತಾ ಇದ್ದೀರಾ? ಹೌದು. ಸೊ ಉಪ್ಪಿನಕಾಯಿ ಮಾಡೋರು ಮಾಡ್ಬೋದು, ಹಪ್ಪಳ ಇನ್ನೇನು ಮಾಡೋದು ಏನು ಬೇಕಾದರೂ ಮಾಡ್ಬೋದು. ಎಲಿಜಿಬಿಲಿಟಿ ಏನು ಸರ್ ಈ ಲೋನಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ? ಸರ್ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಏನಂತಂದ್ರೆ ವಿತೌಟ್ GST ವಿತೌಟ್ ITನೂ ನೀವು ಕೊಡಿ ಅಂತಾನೆ ಗೌರ್ಮೆಂಟ್ ಹೇಳಿರೋದು. ಬಟ್ ಬ್ಯಾಂಕ್ಸ್ ಏನಂತಂದ್ರೆ ಅವ್ರದ್ದು ಸೇಫರ್ ಸೈಡ್ಗೆ ಒಂದಷ್ಟು ಮಿನಿಮಮ್ ಡಾಕ್ಯುಮೆಂಟೇಶನ್ ಕೇಳ್ತಾರೆ. ಏನೇನು ಕೇಳ್ತಾರೆ? ಏನಂದ್ರೆ ಈಗ ಮಿನಿಮಮ್ ಒಂದು GST ರಿಜಿಸ್ಟ್ರೇಷನ್ ಕೇಳ್ತಾರೆ, IT ಕೇಳ್ತಾರೆ. ಕೆಲವು ಬ್ಯಾಂಕ್ಗಳಲ್ಲಿ ವಿತೌಟ್ ITನೂ ಕೊಟ್ಟಿದ್ದಾರೆ, ಕೆಲವು ಕಡೆ IT ಕೇಳ್ತಾರೆ. ಅಂದರೆ ಇವರು ಒಂದು 2 ವರ್ಷ ಸಸ್ಟೈನ್ ಆಗಿದ್ದಾರೆ, ಕಟ್ತಾರೆ ಅನ್ನೋದು ಅವ್ರಿಗೊಂದು ಗ್ಯಾರಂಟಿಗೆ. ಸೊ ಇನ್ನು GST ಆದಮೇಲೆ ಜಾಗದ್ದೊಂದು ರೆಂಟಲ್ ಅಗ್ರಿಮೆಂಟ್ ಅಥವಾ ಓನ್ ಇದ್ದರೆ ಅದಕ್ಕೊಂದು ಡಾಕ್ಯುಮೆಂಟೇಷನ್ನು, ಎಲೆಕ್ಟ್ರಿಸಿಟಿ ಇದೊಂದು ಡಾಕ್ಯುಮೆಂಟ್ಸು, ರೆಂಟಲ್ ಅಗ್ರಿಮೆಂಟ್ ಆದಮೇಲೆ GST ಆದಮೇಲೆ ಪರ್ಸ್ನಲ್ KYC, ಆಧಾರ್, ಪ್ಯಾನ್ ಕಾರ್ಡು. ಪ್ರೊಪ್ರೈಟ್ರಿ ಇದ್ದರೆ ಪರ್ಸ್ನಲ್ IT ಇದ್ದರೆ ಪರ್ಸ್ನಲ್ IT ಕೇಳ್ತಾರೆ. ಅದು ಬಿಟ್ಟರೆ ಇನ್ನು ಪಾರ್ಟ್ನರ್ಶಿಪ್ ಇದ್ದರೆ ಪಾರ್ಟ್ನರ್ಶಿಪ್ ಡೀಡು GSTಗೆ ರಿಜಿಸ್ಟರ್ ಮಾಡಿರ್ತಾರೆ, ಅದೊಂದಷ್ಟು ಮಿನಿಮಮ್ ಡಾಕ್ಯುಮೆಂಟೇಷನ್ ಕೇಳ್ತಾರೆ. IT ಇದ್ದರೆ ಒಂದು 2 ವರ್ಷದ IT ಕೇಳ್ತಾರೆ, IT ರಿಟರ್ನ್ಸ್ ಫೈಲ್ ಮಾಡಿದರೆ ಅಷ್ಟೊಂದು ಮಿನಿಮಮ್ ಡಾಕ್ಯುಮೆಂಟೇಷನ್ ಕೇಳ್ತಾರೆ. ಇಲ್ಲಿಗ ನಾವು ಆ ಲೋನಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ನಾವು ಪ್ರಾಜೆಕ್ಟ್ ರಿಪೋರ್ಟು ಅಥವಾ ಪ್ಲಾನ್ ಅದೆಲ್ಲ ಕೊಡಬೇಕಾಗುತ್ತಾ? ಹೌದು. ಸರ್ ಈಗ ಪ್ರಾಜೆಕ್ಟ್ ರಿಪೋರ್ಟ್ ಅಂತಂದರೆ ನಿಮ್ದೊಂದು ಅಡ್ರೆಸ್ ಡೀಟೇಲ್ಸ್, ಅದರಲ್ಲಿ ಏನೇನಿರುತ್ತೆ ಅಂದರೆ ಒಂದು ಅಡ್ರೆಸ್ ಡೀಟೇಲ್ಸು, ಎಷ್ಟು ಬೇಕು ನಿಮ್ಗೆ ಲೋನು. ಬಾಸ್ ವಾಲಾ, ಬಿ ದ ಬಾಸ್.